ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಗೊತ್ತಿದೆ ಇಲ್ಲಿ ನೀವು ಗುಂಪುಗಾರಿಕೆ ಮಾಡ್ತೀರಿ. ಇವ್ರ ಗುಂಪು ನನ್ ಕೇಳಿದ್ರು ಪುಣ್ಯಾತ್ಮರು ಯಾರು ಅಲ್ಲಪ್ಪರೇ, ನೀವು ಲೆಕ್ಕ ಗುಂಪು ಲೆಕ್ಕ ಕೊಡಬಾರ ಅನ್ನೋರು ಗುಂಪು ಅಂತ. ನಮ್ದು ಯಾವ ಗುಂಪು ನಲ್ಲಪ್ಪ ಪಂಚಮಸಾಲಿ ಗುಂಪು ಅಂತ ಹೇಳಿ. ಅಲ್ಲಪ್ಪ ಲೆಕ್ಕ ಕೊಡಕ್ ನೀವ್ ಯಾಕೆ ಎದುರ್ತೀರಾ? ಲೆಕ್ಕ ಕೊಟ್ಬಿಟ್ರೆ ಆಗಿತ್ತು. ಹೌದಾ, ಗುರುಗಳು ಇದನ್ನ ಮಾಡ್ರ, ಗುರುಗಳಿಗೆ ಇವ್ರು ಕೊಟ್ಟಾರಂತ ಹೇಳ್ತಿರಲ್ಲ, ಅವ್ರ ಕರ್ಸು ಗುರುಗಳು. ನಾನು ಗುರುಗಳಿಗೆ 5 ಕೋಟಿ ಕೊಟ್ಟಿನಂತ ಪರಸಪ್ಪ ಹೇಳಿ ಗುರುಗಳಿಗೆ ಹೇಳಿ, ಗುರುಗಳಿಗೆ ಹೇಳಿಸ್ತೀವಿ. ಹೌದ್ರಿ ಇಸ್ಕೊಂಡ್ರಿ ಏನ್ರಿ? ಅಲ್ಲ, ಮಠದ ಹೆಸರನ್ನ ಇಸ್ಕೊಂಡಿದ್ರು ತಪ್ಪ, ಬೇರೆ ಖಾತೆಗೆ ಇಸ್ಕೊಂಡ್ರ ಅದು ಅಪರಾಧ ಅಲ್ಲ. ಅಲ್ಲ ನನ್ನ ಅಭಿಪ್ರಾಯ. ನಿನ್ನೆಲ್ಲ ಚರ್ಚೆ ಮಾಡಿ ನಾವು ತಾನೆ ಆಯ್ತು. ಗುರುಗಳನ್ನ ನಾಳೆ ಬರ್ರಿ ಎಲ್ಲರೂ ಕೇಳೋಣ. ಅವ್ರು ಯಾರು 5 ಕೋಟಿ ಕೊಟ್ಟಿನಂತಾರಲ್ಲ, 2, 5 ಅಂತಾರಲ್ಲ, ಆ ಪುಣ್ಯಾತ್ಮನೂ ಕರ್ಕೊಂಬ. ಪೂಜ್ಯರು ಇರ್ತಾರೆ, ಗುರುಗಳ ಕೊಟ್ಟಿನಲ್ರಿ ಅಂತ ಹೇಳ್ತಾನೆ. ನೀನ್ಯಾವ ಕೊಟ್ಟಿ ಅಂತಾರೋ ಅಥವಾ ಎದಕ್ಕೆ ಕೊಟ್ಟಿ ಅಂತಾರ ಗುರುಗಳಿಗೆ ಗೊತ್ತದ, ನಮಗೇನು ಗೊತ್ತು. ನೀನು ಹುಟ್ಟಿಸ್ಕೊಂಡು ಮಾತಾಡಿದ್ರೆ ಆ ಲೆಕ್ಕನ ಅವ್ರಿಗೆ ಕೇಳಿ. ಇಲ್ಲದ್ರಲ್ಲಿ ಇಬ್ರು ಗೋರಿಗಳು ನಮ್ಮ ಸೋಮಣ್ಣ ಭೀಮ್ ಮಾಡಲ್ಲ. ಅವ್ರದ್ದೇನು ಹೇಳ್ತೀರಪ್ಪ? ಅವ್ರದ್ದೇನು ಹೇಳ್ತೀರಿ? ಇದು ಬಿಡು, ನಮ್ದು ಇನ್ನಗಡ 2008 ಇಲ್ಲಿ ಬರೀ ಲೆಕ್ಕ ಇನ್ನಗಡ ಹೇಳಂತೆ. ಅವ್ರದ್ದೇನು ಹೇಳ್ತೀರಿ? ಇಲ್ಲ ನೀವು ಸುಳ್ರ? ನನ್ನ ಮಕ್ಕ ನೋಡೋ, ನೀನು ನನ್ನ ಮಕ್ಕ ನೋಡು, ಇಲ್ಲ ಪೂಜ್ಯರ ಕಾಲ್ ನೋಡು. ಅವ್ರು ಸುಳ್ಳು, ನೀವು ಸುಳ್ರ. ಇತ್ಯರ್ಥ ಆಗಿಬಿಡ್ಲಿ. ಸೋಮಣ್ಣ ಬೇವನ ಮರದ ಒಬ್ಬ ದೊಡ್ಡ ರಾಜಕಾರಣಿ, ಹೋರಾಟಗಾರ, ಆ ಸುಳ್ಳು ಹೇಳ್ತಾನ. ಅರುಣ್ ಪೂಜಾರಿ ಆ ಸುಳ್ಳು ಹೇಳ್ತಾನ. ಯಾವ ಸುಳ್ಳುಗಾರ ನಾವು ನೋಡ್ಬೇಕಲ್ಲ ನಮ್ಮ ಜನ. ನೀವು ಸುಳ್ರ, ಅವ್ರು ಸುಳ್ರ, ಮತ್ತೆ ಎಲ್ಲಿ ಹೋತಪ್ಪ? ಮತ್ತೆ ಹೇಳ್ಬಿಡ್ರಿ ಅಂದೆ. ಇಲ್ರಿ ಹಂಗಿಲ್ರಿ, ಇವ್ರ ಹೆಸರು ಹೇಳ್ವಲ್ರು. ಹಂಗಿಲ್ರಿ, ಇವ್ರು ಕೊಟ್ಟಾರ, ಅವ್ರು ಕಳ್ಳಾಕ ಹೇಳಕ್ ಬರಲ್ರಿ. ಅವು ಹೌದ್ರಿ ಕೊಟ್ಟಾರ, ಇವ್ರ ಹೆಸರು ಕೊಟ್ಟಾರ ಅಂತ ಹೇಳ್ವಲ್ರು. ಕೊಟ್ಟಾರ ಸುಳ್ಳಲ್ಲ, ನೀವು ಹೇಳೋದು ಕರೆಕ್ಟ್ ಕೊಟ್ಟಾರ, ಆದ್ರೆ ಲೆಕ್ಕ ಬರೆಯಕ್ಕೆ ಬರಲ್ರಿ. ಅದು ಸರಿ, ಯಾಕೆ ಲೆಕ್ಕ ಬರೆಯಕ್ಕೆ ಬರಲ್ಲ? 2 ಕೋಟಿ ಕೊಟ್ಟಾರ ಅಂತ ತಿಳ್ಕೊಯ್ತ. ನೀನು 1, 2, 3, 4, 5, 6, 7, 8, 10, 20, 25 ಲಕ್ಷ ಬಾರದು. ಇವರ ನೇತೃತ್ವದಲ್ಲಿ ನಾವು ವಸೂಲು ಮಾಡಲಾಯ್ತು. ಬರ್ಕ ಲೆಕ್ಕ ಕೊಟ್ಟಂಗಲ್ಲ ಅನ್ನೋದು ಹಿಂಗೆ ಬರ್ಕೊಳಪ್ಪ. ಕೊಟ್ಟದ್ದೆಲ್ಲ ತಿಂದುಬಿಡದ ನೀವು ಅಂತ ಜನ ಅಂತಾರ. ನೋಡ್ರಿ ಹುಷಾರಿ ಅಂತ ಹೇಳಿದೆ ನಿನ್ನೆ. ಇದು ನಡೆದ ಕತೆ. ಈಗ ವಿಷಯಕ್ಕೆ ಬರೋಣ. ಪೂಜ್ಯರೇನ ಅವ್ರ ಅಪ್ಪ ನನಗೆ ಸಾಧ್ಯ ಇಲ್ಲ, ಅವ್ರು ಹಳೆ ಬರ್ಕೊಂಡು ಇಲ್ಲಿ ಯಾಕೆ ಬರ್ಬೇಕಾಗಿತ್ತು? ದಣ್ಕೊಂಡು ಅಲ್ಲೇ ಉಮ್ಮಣ್ಣನ ಅಂಗಡಿಯಾಗ ಕೂತ್ಕೊಂಡು ಸ್ವಾಮಿಗಳನ್ನು ಉಚ್ಚಾರಿಸಲಾಗಿದೆ, ಇಲ್ಲಿ ಬ್ಯಾಟ್ರಿ ಯಾಕೆ ದಣಿಸ್ಕೊಂಡ್ರು? ನಮ್ಮನ್ನು ದಣಿಸಿದ್ರಿ, ಪೊಲೀಸನ್ನು ದಣಿಸಿದ್ರಿ. ಇದು ಎದಕ್ಕೆ ಬೇಕಾಗಿತ್ತು? ನೀವು ಮಾಡಿದ್ರಿ ಯಾರಪ್ಪ? ನೀವು ಕಲಿರಲ್ಲ. ಈ ಪಾಪ ಅವ್ರಿಗೆ ಮಾಡೋ ಪೊಲೀಸರ ನೋಡು ಹಿಂಗೆ ಮಾಡಿ ನೋಡು, ಹಾಲಪ್ಪನ ಒಳಗೆ ಹಾಕಿದ್ರು ನೋಡು. ಉತ್ತರ ನಿಮ್ಮ ವ್ಯಾಪಾರ ಗೊತ್ತಿ ಬಿಡ್ರಿ. ಪೊಲೀಸರು ಬ್ರಿಟಿಷರು ಮೊದಲು ಓಡ್ತಿಲ್ಲ ಜನ, ಹಂಗೆ ನಿಮ್ಮನ್ನು ಓಡಿಸ್ತಾರ ನೆನ್ಪಿಟ್ಕೊಳ್ರಿ. ವ್ಯಾಪಾರಿಗೆ ವಾಡಕ್ಕೆ ಬಂದಿರಿ, ನಿಮ್ಮ ವ್ಯಾಪಾರ ಖತಮ್. ಇನ್ನೊಂದು ಹೇಳ್ತೀನಿ ಕೊನೆಯದು. ಈ ಗುರು ಮತ್ತು ಜಗದ್ಗುರು ಇನ್ನೊಬ್ರು, ಆಮೇಲೆ ಇನ್ನೊಂದು ಪಾಪ ಶಾಂತಿ ಗುರು. ಇನ್ನೊಂದಲ್ಲಿ ಅಲ್ಗೂರಾಗೈತಲ್ರಿ, ಅದು ಜಮ್ಕಂಡು ಪಾಪ ಶಾಂತಿ ಗುರು ಅವರು. ಇದು ಶಾಂತಿನ. ಓಂ ನಮ ಶಿವಾಯ ಶಾಂತಿ ಗುರು, ಅದು ಕ್ರಾಂತಿ ಗುರು. ಇವರೆಲ್ಲರನ್ನು ಕುಂದಿರ್ಕೊಂಡು ನಾವು ಇವರೆಲ್ಲರ ರಥ ಹೇಳಿ ನೀವು ನಾವು ಜೈ ಜೈ. ಇಲ್ಲಿಂದ ಬೀದರ್ ತನಕ, ಬೀದರ್ನಿಂದ ಹಿಂಗೆಲ್ಲ ಓಡಾಡೋದು ಆಂದೋಲನ ಆಗಿ ಬರಲೇ. ಏನು ಮಾಡ್ತೇವೆ ನೋಡೋಣ ಬಾ, ನಮ್ದು ಕೊನೆಯದೈತಿ. ಸಾಕಾಗಿ ಹೋಗೈತೆ ನಿಮ್ಮ ಕಾಲ. ಹಾಗಲ್ಲ, ಏನು ಗೊಂಬೆ ಆಟ ಇದು. ಸ್ವಾಮಿಯವರು ತಪ್ಪು ಮಾಡಿದ್ದಾರೆ, ಆ ಸ್ವಾಮಿಯಂತ ಏನೋ ಉಳಿಸ್ಬಿಟ್ರಿ, ಸುಮ್ಮನೆ ಆಗಿಬಿಟ್ರಿ ನಾವು. ಹೌದಾ, ಸುಳ್ಳು ಬಲ ಅಪಾದ ಓದ್ತದ. ಅದಲ್ಲ, ಆ ಮಾತು ಹೇಳ್ಬಾರ್ದು. ನಮ್ಮ ಮಕ್ಕ ತಂಗಿರ ನಮ್ಮ ಎದುರಿಕೆ ಮಾತಾಡೋಕೆ ಸುಲಭ ಅಲ್ಲ. ವಾರಪೂರ್ತಿ ನೀವು ಸತ್ಯಹರಿಶ್ಚಂದ್ರ, ನೀವು ಭಾಳ ಸತ್ಯಹರಿಶ್ಚಂದ್ರನಪ್ಪ. ನಾವೊಂದು ಮಾತಾಡೋಕೆ ಅಲ್ವಿ ನಾವು. ಅದು ನಿನ್ನ ವೈಯಕ್ತಿಕ ವಿಚಾರ. ಅದೇನೇ ಇರಲಿ, ಇವತ್ತು ನನ್ನ ಇವರು ಮೇಯರ್ ಅವರು ಇವರು ಎಲ್ಲರೂ ಬಂದರು. ಹೊಸ ಕಳೆ ಬಂದಿದೆ, ನೆನಪಿಟ್ಕೊಳ್ರಿ. ಹೊಸ ಕಳೆ ಬಂದಿದೆ. ಇದು ಹುಲಿ ಎಂದೂ ಬಂದಿರಲಿಲ್ಲ ಇಲ್ಲಿಗೆ.
ಬೆಂಕಿ ಬಿಸಿಲು ಎಲ್ಲ ಕಡೆವು ಹುಲ್ಲುಗಳು ಸುತ್ಕೊಂಡು ಹೋಗ್ತಾವು. ಈಗ ನಾ ಈಗಲೂ ಹೇಳ್ತೀನಿ, ದಯಮಾಡಿ ಈಗಲೂ ಕೇಳ್ತೀನಿ, ನೀವು ನಮ್ಮವರೇ ಲೆಕ್ಕ ಕೊಡ್ತೀರಿ, ಯಾವ ರೀತಿ ಕೊಡ್ತೀರಿ? ನಿಮ್ಮ ಲೆಕ್ಕ ಕೊಡಲೇಬೇಕದು. ನಿಮ್ದೇನೋ ನಿಮ್ಮ ವ್ಯಾಪಾರದ ಅಂಗಡಿ ಲೆಕ್ಕ ಕೇಳಲ್ಲ ನಾವು, ನಿಮ್ದು ನೀವು ಅಂಗಡಿ ಲೆಕ್ಕ ನಾವು ಕೇಳ್ತಲ್ಲ, ಲೆಕ್ಕ ಕೊಡಲೇಬೇಕು. ಕಾಲ ಚಾಪ್ಲಿಂದ ಪಂಚಮಸೇನ ಬಂದರೂ ಕೊಡ್ಬೇಕು. ಹೆಂಗಪ್ಪ ಅಂದ್ರೆ ಇವನು ಮಲ್ಲದ ಬಂದಂತ ಹೇಳ್ಕ, ಏ ಲೆಕ್ಕ ಕೊಡೋ ಅಂತ ಅರ್ಜಿ ಕೊಡ್ಲೇ ಮಲ್ಲ, ಅದು ಫೀಸ್ ಹಾಕತ್ತಲೆ. ಫೀಸ್ ಕೊಡು, ಇಲ್ಲಂದ್ರೆ ಅಲ್ಲಪ್ಪ ನಿಮ್ಮ ಪಕ್ಕದಾಗಿದ್ರು ಕೊಡ್ರಿ, ಫೀಸ್ ಕೊಡ್ತೀವಿ, ಅದ್ರ ರಸೀಟ್ ಕೊಡು, ನೋಡ್ತೀವಿ ಅವ್ರ ಜಿರಾಕ್ಸ್ ಕಾಪಿನ. ಇದ್ರ ಕಳ್ಳ ಯಾರು ಸುಳ್ಳು ಯಾರು ಕೊಟ್ಟರು ಯಾರು ಕೊಟ್ಟಲ್ಲ ನೋಡಪ್ಪ ಇಂತಿಂತಾರ ಈಗ ನೇತಿ ಯಾರು ಕೊಟ್ಟಿರಿ ಹೇಳ್ರಿ ನಮಗೆ ಅಂದ್ರೆ ಡಂಗ್ರ ಸಾರಿಸ್ತೀವಿ ಬಿಡ್ತೀವಿ. ಈಗ ರಾಜ್ಯಕ್ಕೆ ಡಂಗ್ರ ಸಾರಿಸ್ತೀವಿ ಇವರು. ಅಯ್ಯೋ